ಮೊದಲನೇ ಪ್ರಶ್ನೆ, ಚುನಾವಣಾ ಬಾಂಡುಗಳನ್ನು ಹೊರಡಿಸುವ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, SBI ಬ್ಯಾಂಕ್. ನೆಕ್ಸ್ಟ್ ಕ್ವಶನ್, ನೀತಿ ಸಂಹಿತೆ ಹೊರಡಿಸುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಚುನಾವಣಾ ಆಯೋಗ ನೀತಿ ಸಂಹಿತೆಯನ್ನು ಹೊರಡಿಸುತ್ತದೆ. ನೆಕ್ಸ್ಟ್, PM ಸೂರಜ್ ಪೋರ್ಟಲ್ ಅನುಷ್ಠಾನಗೊಳಿಸುವ ಸಚಿವಾಲಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಪ್ರಶ್ನೆ ಸಂಖ್ಯೆ 4, ವಿಶ್ವ ಆಧ್ಯಾತ್ಮಿಕ ಮಹೋತ್ಸವ ಯಾವ ನಗರದಲ್ಲಿ ಜರುಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಹೈದರಾಬಾದ್ನಲ್ಲಿ. ಪ್ರಶ್ನೆ ಸಂಖ್ಯೆ 5, 2024 ಮಹಿಳಾ ಪ್ರೀಮಿಯರ್ ಲೀಗ್ ಚಾಂಪಿಯನ್ ಆದ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರನ್ನರ್ ಅಪ್ ಆಗಿದ್ದು ಡೆಲ್ಲಿ ಕ್ಯಾಪಿಟಲ್ಸ್. ನೆಕ್ಸ್ಟ್ ಕ್ವಶನ್, ರಷ್ಯಾದ ಅಧ್ಯಕ್ಷರಾಗಿ ಇತ್ತೀಚೆಗೆ ಮರು ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ವ್ಲಾಡಿಮಿರ್ ಪುಟಿನ್. ಪ್ರಶ್ನೆ ಸಂಖ್ಯೆ 7, ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಾರ್ಚ್ 15. ನೆಕ್ಸ್ಟ್ ಕ್ವಶನ್, 2023 ಮತ್ತು 24 ಪ್ರತಿಷ್ಠಿತ ರಣಜಿ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಮುಂಬೈ ತಂಡ. ಪ್ರಶ್ನೆ ಸಂಖ್ಯೆ 9, ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದಿದ್ದ ಸ್ವತಂತ್ರ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರಾಖಂಡ್. ಪ್ರಶ್ನೆ ಸಂಖ್ಯೆ 10, ಇತ್ತೀಚೆಗೆ ಭಾರತದಲ್ಲಿ ನಿಷೇಧಿಸಿದ ಪಿಟ್ಬುಲ್, ಟೆರಿಯರ್, ಕಂಗಾಲ್, ರಷ್ಯನ್ ಪೇಪರ್ ಇವುಗಳು? ಸರಿಯಾದ ಉತ್ತರ ಆಪ್ಷನ್, ನಾಯಿಗಳ ಪ್ರಭೇದ. ನೆಕ್ಸ್ಟ್ ಕ್ವಶನ್, 2023 ಸರಸ್ವತಿ ಸಮ್ಮಾನ ಪ್ರಶಸ್ತಿಗೆ ಭಾಜನರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಭಾ ವರ್ಮಾ. ಪ್ರಶ್ನೆ ಸಂಖ್ಯೆ 12, ವಿಶ್ವದ ಅತ್ಯಂತ ಮಲಿನ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಂಗ್ಲಾದೇಶ. ನೆಕ್ಸ್ಟ್ ಕ್ವಶನ್, ಪಂಕಜ್ ಅಡ್ವಾಣಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಲಿಯರ್ಡ್ಸ್. ನೆಕ್ಸ್ಟ್ ಕ್ವಶನ್, ದೇಶದ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅರುಣಾಚಲ ಪ್ರದೇಶದಲ್ಲಿ. ನೆಕ್ಸ್ಟ್ ಕ್ವಶನ್, ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಕಿಶೋರ್ ಮಕ್ವಾನ್. ಪ್ರಶ್ನೆ ಸಂಖ್ಯೆ 16, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿಷನ್ 414 ಅಭಿಯಾನವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, 2023 ವರ್ಷದ ಪ್ಯೂಬಿಟಿ ಅಥ್ಲೇಟ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವಿರಾಟ್ ಕೊಹ್ಲಿಗೆ. ನೆಕ್ಸ್ಟ್ ಕ್ವಶನ್, 2023 ಸಾಲಿನ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಪುರುಷರ ವರ್ಷದ ಆಟಗಾರ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಹಾರ್ದಿಕ್ ಸಿಂಗ್ ಅವರಿಗೆ. ನೆಕ್ಸ್ಟ್ ಕ್ವಶನ್, ಯಾವ ಮಹಿಳಾ ಕುಸ್ತಿಪಟು ಡಿಸೆಂಬರ್ 2023 ಅಂತಾರಾಷ್ಟ್ರೀಯ ಕುಸ್ತಿಯಿಂದ ನಿವೃತ್ತಿ ಘೋಷಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಾಕ್ಷಿ ಮಲಿಕ್. ಪ್ರಶ್ನೆ ಸಂಖ್ಯೆ 20, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಲು ಮತ್ತು ಬಾಯಿ ರೋಗ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಾನುವಾರುಗಳಿಗೆ.